ನಮಸ್ಕಾರ ಸ್ನೇಹಿತರೆ. ಪೋಸ್ಟ್ ಆಫೀಸ್ನ ಈ ಯೋಜನೆಗಳ ಮುಂದೆ ಬ್ಯಾಂಕ್ಗಳು ಕೊಡುವಂತಹ ಲಾಭಗಳು ಕೂಡ ಫೇಲ್ ಆಗ್ತವೆ. ಜನರು ಒಂದು ಕಾಲದಲ್ಲಿ ಹಣವನ್ನು ಉಳಿತಾಯ ಮಾಡ್ತಾ ಇದ್ದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಹಣವನ್ನು ಉಳಿತಾಯ ಮಾಡಿದರೆ ಅದು ಹೆಚ್ಚಾಗುವುದಿಲ್ಲ, ಬದಲಾಗಿ ಅದನ್ನು ಹೂಡಿಕೆ ಮಾಡಿದರೆ ಮಾತ್ರ ಆ ಹಣವನ್ನು ಇನ್ನಷ್ಟು ಹೆಚ್ಚಿಸಬಹುದು ಎಂದು ಇಂದಿನ ಜನರು ಬುದ್ಧಿವಂತರಾಗಿರುವುದರಿಂದ ಹೂಡಿಕೆ ಮಾಡಲು ಬಯಸ್ತಾರೆ. ಅದರಂತೆ ಪೋಸ್ಟ್ ಆಫೀಸ್ನಲ್ಲಿ ಬ್ಯಾಂಕ್ಗಿಂತ ಹೆಚ್ಚಾಗಿರುವಂತಹ ಯೋಜನೆಗಳಲ್ಲಿ ಹೂಡಿಕೆ ಮಾಡುವುದರಿಂದ ಹೆಚ್ಚಿನ ಲಾಭ ಹಾಗೂ ಸುರಕ್ಷತೆಯೂ ಕೂಡ ಇರುತ್ತದೆ. ಇಂತಹ ಕೆಲವೊಂದು ಸ್ಕೀಮ್ಗಳನ್ನು ನಾನು ಇವತ್ತಿನ ಈ ವಿಡಿಯೋದಲ್ಲಿ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ. ಮೊದಲನೆಯದು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್, ರಾಷ್ಟ್ರೀಯ ಉಳಿತಾಯ ಯೋಜನೆ. ಈ ಯೋಜನೆಯನ್ನು ನೀವು ಮಾಡಿದರೆ ಪೋಸ್ಟ್ ಆಫೀಸ್ನ ಸೇವಿಂಗ್ಸ್ ಅಕೌಂಟ್ನಲ್ಲಿ ಖಂಡಿತವಾಗಿಯೂ ಉತ್ತಮ ರೀತಿಯಲ್ಲಿ ಆದಾಯವನ್ನು ಪಡೆದುಕೊಳ್ಳಬಹುದಾಗಿದೆ. 6.9% ಹಣವನ್ನು 1 ವರ್ಷದ ಹೂಡಿಕೆಯ ಮೇಲೆ ಈ ಯೋಜನೆಯಲ್ಲಿ ಪಡೆಯಬಹುದಾಗಿದೆ. 7% 2 ವರ್ಷಕ್ಕೆ ಹಾಗೂ 7.5% ಬಡ್ಡಿ ದರವನ್ನು 5 ವರ್ಷಕ್ಕೆ ಈ ಯೋಜನೆಯಲ್ಲಿ ರಿಟರ್ನ್ ರೂಪದಲ್ಲಿ ಪಡೆಯಬಹುದಾಗಿದೆ. ಅದರಂತೆ ಪೋಸ್ಟ್ ಆಫೀಸ್ನ ಮತ್ತೊಂದು ಯೋಜನೆ ಬಗ್ಗೆ ಮಾತನಾಡುವುದಾದರೆ 6.5% ಬಡ್ಡಿ ದರವನ್ನು ನೀಡುವಂತಹ ಅಧಿಕಾರ ಹೂಡಿಕೆಯನ್ನು ಮಾಡಿದರೆ 12 ವರ್ಷ 4 ತಿಂಗಳಲ್ಲಿ ಹೂಡಿಕೆ ಮಾಡುವಂತಹ ಹಣ ದುಪ್ಪಟ್ಟಾಗಿರುತ್ತದೆ. ಎರಡನೆಯ ಸ್ಕೀಮ್ ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್. ಇದು 60 ವರ್ಷ ಮೇಲ್ಪಟ್ಟ ವಯಸ್ಸಿನ ವೃದ್ಧರು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನಲ್ಲಿ ಹಣವನ್ನು ಹೂಡಿಕೆ ಮಾಡಬಹುದಾಗಿದೆ. ಇದರಲ್ಲಿ 8.2% ಬಡ್ಡಿ ದರವನ್ನು ಇದರಲ್ಲಿ ಹೂಡಿಕೆ ಮಾಡುವುದರಿಂದಾಗಿ ಪಡೆಯಬಹುದು. ಠೇವಣಿ ಹಣದ ಮೇಲೆ 7.4% ಬಡ್ಡಿ ದರ ಸಿಗುತ್ತದೆ. 7.1% ಬಡ್ಡಿ ದರವನ್ನು PPF ಯೋಜನೆಯಲ್ಲಿ ಹೂಡಿಕೆಯ ಮೇಲೆ ಪಡೆಯಬಹುದಾಗಿದೆ. ಮೂರನೆಯ ಸ್ಕೀಮ್ ಸುಕನ್ಯಾ ಸಮೃದ್ಧಿ ಯೋಜನೆ. ಈ ಒಂದು ಯೋಜನೆಯಲ್ಲಿ ತಂದೆ ತಾಯಿಯರು ಸುಕನ್ಯಾ ಸಮೃದ್ಧಿ ಯೋಜನೆಯ ಅಡಿಯಲ್ಲಿ 10 ವರ್ಷಕ್ಕಿಂತ ಕಡಿಮೆ ಇರುವಂತಹ ಹೆಣ್ಣು ಮಕ್ಕಳ ಹೆಸರಿನಲ್ಲಿ ಖಾತೆಯನ್ನು ನಿರ್ಮಾಣ ಮಾಡಬಹುದಾಗಿದೆ. 8% ಹೂಡಿಕೆ ಮಾಡುವಂತಹ ಹಣದ ಮೇಲೆ ಬಡ್ಡಿಯ ರೂಪದಲ್ಲಿ ಪಡೆಯಲಾಗುತ್ತದೆ. 7.5% ವಾರ್ಷಿಕ ರಿಟರ್ನ್ ಅನ್ನು ಮಹಿಳಾ ಸಮಾಜ ಸೇವೆ ಯೋಜನೆ ಅಡಿಯಲ್ಲಿ ಪಡೆಯಬಹುದಾಗಿದೆ. 7.5% ಬಡ್ಡಿ ದರವನ್ನು ಪತ್ರ ಯೋಜನೆಯ ಅಡಿಯಲ್ಲಿ 1 ವರ್ಷ ಹೂಡಿಕೆ ಮಾಡುವ ಮೂಲಕ ಪಡೆಯಬಹುದಾಗಿದೆ. ಹೀಗೆ ಪೋಸ್ಟ್ ಆಫೀಸ್ನಲ್ಲಿ ಹೂಡಿಕೆ ಮಾಡುವುದರ ಮೂಲಕ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು. ಒಟ್ಟಾರೆ ಕೇಂದ್ರ ಸರ್ಕಾರವು ಪೋಸ್ಟ್ ಆಫೀಸ್ನಲ್ಲಿ ಹೊಸ ಹೂಡಿಕೆ ಯೋಜನೆಗಳನ್ನು ಜಾರಿಗೆ ತರುವುದರ ಮೂಲಕ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಿ ಹೆಚ್ಚಿನ ಲಾಭವನ್ನು ಪಡೆಯಬಹುದಾಗಿದೆ. ಅಲ್ಲದೆ ಹೂಡಿಕೆ ಮಾಡಿದಂತಹ ಹಣಕ್ಕೆ ಸುರಕ್ಷತೆಯನ್ನು ಕೂಡ ಇದರಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಹೂಡಿಕೆ ಮಾಡುವಂತಹ ಪ್ರತಿಯೊಬ್ಬರೂ ಪೋಸ್ಟ್ ಆಫೀಸ್ನ ಈ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. ನಿಮಗೆ ಇನ್ನೂ ಹೆಚ್ಚಿನ ಸ್ಕೀಮ್ಗಳು ಪೋಸ್ಟ್ ಆಫೀಸ್ನಲ್ಲಿ ಲಭ್ಯವಿದೆ. ಅದು NSC ಆಗಿರಬಹುದು ಅಥವಾ ರೈತರಿಗೆ ಯೂಸ್ಫುಲ್ ಆಗುವಂತಹ ಯೋಜನೆಗಳಾಗಿರಬಹುದು. ಇನ್ನೂ ಹಲವಾರು ಯೋಜನೆಗಳು ಇದೆ. ಅಂತಹ ಒಂದು ಸ್ಕೀಮ್ನ ಪಟ್ಟಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಅದನ್ನು ನೀವು ಚೆಕ್ ಮಾಡಬಹುದು. ಅದರಲ್ಲಿ ಅದರ ಇಂಟ್ರೆಸ್ಟ್ ರೇಟ್, ಕರೆಂಟ್ ಇಂಟ್ರೆಸ್ಟ್ ರೇಟ್, ರಿವೈಸ್ಡ್ ಇಂಟ್ರೆಸ್ಟ್ ರೇಟ್, ಫ್ರೀಕ್ವೆನ್ಸಿ ಆಫ್ ಕಾಂಪೌಂಡಿಂಗ್, ಎಫೆಕ್ಟಿವ್ ರಿಟರ್ನ್ಸ್ ಎಲ್ಲನೂ ಮೆನ್ಷನ್ ಆಗಿದೆ. ಸೊ ಅದನ್ನು ನೋಡಿ ನಿಮ್ಮ ಹತ್ತಿರ ಇರುವಂತಹ ಪೋಸ್ಟ್ ಆಫೀಸ್ಗೆ ಒಂದು ವಿಸಿಟ್ ಕೊಡಿ. ಅವರನ್ನು ಕೇಳಿದರೆ ನಿಮಗೆ ಇದರ ಬಗ್ಗೆ ಎಲ್ಲ ಮಾಹಿತಿಗಳನ್ನು ನೀಡುತ್ತಾರೆ. ಅದನ್ನು ತಿಳಿದುಕೊಂಡು ಈಗಲೇ ಹೂಡಿಕೆಯನ್ನು ಮಾಡಿ ನಿಮ್ಮ ಫ್ಯಾಮಿಲಿಯನ್ನು ಸುರಕ್ಷಿತವಾಗಿಡಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನನ್ನು ಒತ್ತಿ. ಇನ್ನು ಈ ರೀತಿಯ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಧನ್ಯವಾದಗಳು.